ಎಲ್ಲ ರೈತರಿಗೆ ನಮಸ್ಕಾರ. ನಾನು ಶಿವಕುಮಾರ್ ಮಠಪತಿ ಮಾತಾಡೋದು. ಸಾಕಷ್ಟು ಕಲ್ಲಂಗಡಿ ಬೆಳೆದ ರೈತರಿಗೆ ಜಾಸ್ತಿ ಪ್ರಾಬ್ಲಮ್ ಆಗೋದು ಕಾಯಿ ಸೆಟ್ಟಿಂಗ್ ಟೈಮ್ ಒಳಗೆ. ಇಟ್ಸ್ ಅನ್ ವೆರಿ ಕ್ರೂಷಿಯಲ್ ಪೀರಿಯಡ್ ಅಂತ ನಾವು ಕೂಡ ಹೇಳ್ಬೋದು. ಕ್ರೂಷಿಯಲ್ ಪೀರಿಯಡ್ ಅಂದರೆ 25ರಿಂದ 38ರಿಂದ 39 ದಿನಗಳ ಕಾಲಾವಧಿ ಒಳಗೆ ಮೇಜರ್ ಆಗಿ ಕಲ್ಲಂಗಡಿದ ಕಾಯಿ ಸೆಟ್ಟಿಂಗ್ ಒಳಗೆ ನಾವು ಕಾನ್ಸಂಟ್ರೇಷನ್ ಮಾಡಿದ್ದಾದಲ್ಲಿ ನಮಗೊಂದು ಒಳ್ಳೆಯ ಇಳುವರಿಯನ್ನು ಪಡಿಬೋದು. ಸೊ ಇವತ್ತಿನ ದಿನ ನಾವು ಕೆಂಗಲುತ್ತಿ ಗ್ರಾಮದ ಬಾಪು ಜಮಾದಾರ್ ಅನ್ನೋ ಪ್ಲಾಟ್ ಒಳಗೆ ಇದ್ದೀವಿ. ನಾನು ಆ್ಯಸ್ ಅ ಶೆಡ್ಯೂಲ್ ಪ್ರಕಾರ ಏನು ಮೇಂಟೈನ್ ಮಾಡ್ಕೊಂಬಂದೆ, ನಾನು ನಿಮ್ಗೆ ಶೆಡ್ಯೂಲ್ ಕೂಡ ಆಲ್ರೆಡಿ ಅಪ್ಡೇಟ್ ಕೂಡ ಮಾಡೀನಿ. ಸೊ ಇದರ ನಂತರ ಈಗ ನಾನು 28, 27 ಅಥವಾ ಈ 38, 39 ದಿನಗಳ ಕಾಲಾವಧಿ ಒಳಗೆ ನಾವು ಪ್ಲಾಟ್ ಒಳಗೆ ಏನು ಮೇಜರಾಗಿ ಕಾನ್ಸಂಟ್ರೇಷನ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ನಾವು ಸರ್ವಸಾಧಾರಣವಾಗಿ ನೀವು ನೋಡ್ಬೋದು 38ರಿಂದ 39 ದಿನದ ಪ್ಲಾಟ್ ಐತಿ. ಅದು 38ರಿಂದ 39 ಸಾಲಿಂದ ಸಾಲಿಗೆ 6ರಿಂದ 6.5 ಫೀಟ್ವರೆಗೂ ಅಂತರ ಐತಿ. ಮಿನಿಮಮ್ ನಮ್ಗೆ ಇಲ್ಲಿವರೆಗೂ ಎಲ್ಲಿ ನೆಲ ಕಾಣಿಸಂಗಿಲ್ಲ. ಒಂದೇದು ಪ್ರತಿಯೊಂದು ಬಳ್ಳಿ ನಾವೇ ಶಂಡ ಅಂತ ಏನು ಹೇಳ್ತೀವಿ, ಶಂಡ ಪ್ರತಿಯೊಂದು ಬಳ್ಳಿನೂ ಒಂದು ಹೆಲ್ದಿ ಗ್ರೋತ್ ಐತಿ. ಅದ್ರ ಜೊತೆಗೆ ಕಾಯಿ ಸೆಟ್ಟಿಂಗು ಪ್ರತಿಯೊಂದು ಸರ್ಟೇನ್ 1 ಮೀಟ್ರ್ ಅಂದರೆ ಸರೌಂಡಿಂಗ್ 1 ಮೀಟ್ರ್ ಏರಿಯಾದೊಳಗೆ ಮಿನಿಮಮ್ 10-12 ಕಾಯಿಗಳನ್ನು ಸೆಟ್ಟಿಂಗ್ ಕೂಡ ನೋಡ್ಬೋದು. ಸೊ ಅದಾದ ನಂತರ ನಾವು ನಮ್ದು ಲೆಂತ್ ಆಫ್ ಕ್ಯಾಪ್ಸೂಲ್ ಟೈಪ್ ನಮ್ದು ಕಾಯಿ ಬರಬೇಕಾಗಿತ್ತಂದ್ರೆ ಮೇಜರಾಗಿ ನೀವು ಡ್ರಿಪ್ ಒಳಗೆ ಆಮ್ಯಾಗ ಸ್ಪ್ರೇ ಒಳಗೆ ಚಿಲೇಟೆಡ್ ಕ್ಯಾಲ್ಸಿಯಮನ್ನು ಸ್ಪ್ರೇ ಒಳಗೆ ಕೊಡ್ರಿ. ಅದ್ರ ಜೊತೆಗೆ ಚಿಲೇಟೆಡ್ ಅಥವಾ ಆಕ್ಸೈಡ್ ಫಾರ್ಮೆಟ್ ಇರುವ ನೀವು ಯುಬಿಕ್ ಎಂಬುದು ಚಿಲೇಟೆಡ್ ಕ್ಯಾಲ್ಸಿಯಂ 40 ಆಗಿರ್ಬೋದು ಅಥವಾ ಮತ್ತೊಂದು ಕ್ಯಾಲ್ಸಿಯಂ ಅನ್ನು ನೀವು ಡ್ರಿಪ್ನಾಗ ಕೊಡೋದ್ರಿಂದ ಕೂಡ ಸೈಜ್ ಬರ್ತೈತಿ. ಅಂದ್ರೆ ನೀವು ಎಷ್ಟು ಲೆಂತ್ ಆಗ್ತೈತಿ ಕಾಯಿ, ಅದಾದ ನಂತರ ನಾವು ನೆಕ್ಸ್ಟ್ ನಾವು ಸೈಜ್ ಮಾಡ್ಕೊಳಕ್ಕೆ ಕೂಡ ಅಷ್ಟು ಅನುಕೂಲ ಆಗ್ತೈತಿ. ತದನಂತರ ನಮ್ಗೆ ಬೋರಾನ್ ಕೂಡ ಭಾಳ ಇಂಪಾರ್ಟೆಂಟ್. ಬೋರಾನ್ ಇಸ್ ಅ ಮೇಜರ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಯಾವಾಗ ಕಾಯಿ ಸೆಟ್ಟಿಂಗ್ ಟೈಮ್ ಒಳಗೆ. ಯಾಕಂದ್ರೆ ಪೋಲನ್ ಜರ್ಮಿನೇಷನ್ ಕೂಡ ಇಂಪಾರ್ಟೆಂಟ್ ಆಗ್ತೈತಿ. ಅದಾದ ನಂತರ ಫ್ಲವರ್ ಡ್ರಾಪ್ ಆಗ್ಲಾರ್ದಂಗೆ ಆಮ್ಯಾಗ ಕಾಯಿ ಸೆಟ್ಟಿಂಗ್ ಆಗಿದ್ದು ಡ್ರಾಪ್ ಆಗ್ಲಾರ್ದಂಗೆ ನಾವೇನು ಹಿಂದಗಡೆ ತುಂಬಿರ್ತೈತಿ, ತುಂಬಿದ್ರೊಳಗೆ ಹೆಚ್ಚಿನ ತಾಕತ್ ಕೊಡ್ತೈತಿ. ಅದ್ರ ಜೊತೆಗೆ ಉದುರ್ಲಾರ್ದಂಗೆ ಆಮೇಲೆ ಕಾಯಿ ಉದುರ್ಲಾರ್ದಂಗೆ ಜಾಸ್ತಿ ಕೆಲಸ ಮಾಡಿ ಕೊಡ್ತೈತಿ. ಇದ್ರ ಜೊತೆಗೆ ನೀವು ಇದೇನು 25 to 35 ಡೇಸ್ ಸರ್ಟನ್ ಟೈಮ್ ಪೀರಿಯಡ್ ಒಳಗೆ 13-0-45 ರೆಕಮೆಂಡ್ ಮಾಡಿ ಯಾಕೆ ಮಾಡ್ತೀವಪ್ಪ ಅಂತಂದ್ರೆ ಅವಾಗ ನಿಮ್ದು ಸ್ವಲ್ಪ ಮಟ್ಟಿಗೆ ಪೊಟ್ಯಾಶ್ ಕೊಡೋದ್ರಿಂದ ನಿಮ್ಗೆ ಬಳ್ಳಿ ಗ್ರೋತ್ ನಿಂದಿರ್ತೈತಿ. ನೀವು ಇನ್ ಕೇಸ್ ಬಳ್ಳಿ ಗ್ರೋತ್ ನಿಂದಿರಿಸಿದ್ದಾದಲ್ಲಿ ಅದು ಬಳ್ಳಿ ತನ್ನ ಮೆಂಟಾಲಿಟಿ ಒಳಗೆ ಕಾಯಿ ಸೆಟ್ಟಿಂಗ್ ಮ್ಯಾಗ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೈತಿ. ಸೊ ಕಾನ್ಸಂಟ್ರೇಷನ್ ಮಾಡಿದಲ್ಲಿ ಕಾಯಿ ಸೆಟ್ಟಿಂಗ್ ಜಾಸ್ತಿ ಆಗ್ತೈತಿ. ಸೊ ಅದಾದ ನಂತರ ನಿಮ್ಗೆ ಅವಶ್ಯಕತೆ ಬಿದ್ದಿದೆ ಅಂದ್ರೆ ಅವಾಗ ನೀವು ಬೇಕಾದ್ರೆ 11-44-11, 12-61 ಅಥವಾ ಅವಶ್ಯಕತೆ ಬಿದ್ದರೆ 19 ಈ ಥರದ ನ್ಯೂಟ್ರಿಯೆಂಟ್ಸ್ ಕೊಡೋದ್ರಿಂದ ನಮಗೆ ಮತ್ತೆ ನಾವು ಬಳ್ಳಿಯನ್ನು ಕೂಡ ಬಳಸ್ಬೋದು. ಸೊ ಇದಾದ ನಂತರ ನೀವು ಸೈಜ್ ಬರೋಕ್ಕೋಸ್ಕರ ಸೈಜರ್ ಪ್ಲಸ್ ಆಗಿರ್ಬೋದು ಅಥವಾ ಸಿಲ್ಮೋರ್ ಆಗಿರ್ಬೋದು, ಈ ಥರದ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ರೆ ಒಂದು ಒಳ್ಳೆ ಸೈಜು ಬರ್ತೈತಿ. ಮಾರ್ಕೆಟ್ ಒಳಗೆ ಜಾಸ್ತಿ ಎಂಥ ಕಾಯಿಗೆ ಮಾರ್ಕೆಟ್ ಇರುತ್ತೆ ಅಂದರೆ ನಿಮಗೆ ಲೆಂತ್ ಆಫ್ ದಿ ಇದೇನು ಲೆಂತ್ ಕಾಯಿ ಇರ್ತೈತಲ್ಲ ಕ್ಯಾಪ್ಸೂಲ್ ಟೈಪ್ ಅಂದ್ರೆ ನಿಮ್ಗೆ ಜಾಸ್ತಿ ವ್ಯಾಲ್ಯೂ ಇರ್ತೈತಿ. ಸೊ ಎಷ್ಟು ನೀವು ಕಾಯಿ ಲೆಂತ್ ಬರೆಸ್ತೀರ, ಬಟ್ ಯಾವಾಗಂದ್ರೆ ನಿಮ್ದೇನು ಬ್ಲ್ಯಾಕ್ ಕಲರ್ ಬರೋಕ್ಕಿಂತ ಮುಂಚೆ ನೀವು ಎಷ್ಟು ಸಾಧ್ಯ ಇದ್ದಷ್ಟು ಕಾಯಿಯನ್ನು ಹಿಗ್ಸೋಗೋಸ್ಕರ ಪ್ರಯತ್ನ ಮಾಡಬೇಕು. ಸೊ ಇದಾದ ನಂತರ ಇನ್ ಕೇಸ್ ನಾನು ನೆಕ್ಸ್ಟ್ ಶೆಡ್ಯೂಲ್ ಒಳಗಾಗಲಿ ಅಥವಾ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಒಳಗೆ ಅದ್ರದ್ದು ಏನು ಪ್ರಾಡಕ್ಟ್ ಇರ್ತೋ ಅಥವಾ ಯಾವ್ದು ರೆಕಮೆಂಡ್ ಮಾಡ್ತೀನಿ ಅದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಧನ್ಯವಾದಗಳು. मातीच्या पोटात अस्मानाचं बळ, माऊलीची लाज राखजी.